ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಆಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೋಜ್ ಅವ್ರ ಸ್ಟಾಫ್ ಹತ್ರ ಅಲ್ಲ ಒಂದು ಪ್ರಾಡಕ್ಟು ಖಾಲಿ ಆಗಿದೆ ಅಂದರೆ ಆ ಜಾಗನ ಅದೇ ಥರ ಬಿಡೋಕ್ಕಾಗೋಲ್ಲ, ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡಬೇಕು ತಾನೇ, ನೀವು ಇನ್ನೊಂದು ಸಲ ಈ ಥರ ಮಾಡಿಬಿಡಿ ಅಂತ ಸ್ಟಾಫ್ ಹತ್ರ ಮಾತಾಡಿ ಕಳಿಸ್ತಾನೆ. ಅದೇ ಟೈಮಿಗೆ ಒಂದು ಇಬ್ಬರು ವ್ಯಕ್ತಿ ಕೂಡ ಬರ್ತಾರೆ. ಬಂದಿದ್ದ ತಕ್ಷಣ ಸರ್ ನಾನು ನಿನ್ನೆ ಕಾಲ್ ಮಾಡಿದ್ದೆ ಅಲ್ವಾ, AC ಫ್ರಿಡ್ಜ್ ಕರ್ಟನ್ ಎಲ್ಲನೂ ಬೇಕು ಅಂತ. ಅದೇ ವ್ಯಕ್ತಿ ನಾನು ಅಂದಿದ ತಕ್ಷಣ ಅಯ್ಯೋ ಸರ್ ನೀವಾ, ಸರಿ ಬನ್ನಿ ಸರ್, ಅಲ್ಲಿರೋ ಸ್ಟಾಫ್ನ ಕರೆದ್ಬಿಟ್ಟು ಇವ್ರಿಗೆ ಬೇಗನೆ ಜ್ಯೂಸ್ನ ಅರೇಂಜ್ ಮಾಡು ಅಂತ ಹೇಳ್ಬಿಟ್ಟು ಸರ್ ನಾನು ಹೇಳಿದೆ ಅಲ್ವಾ ಇದೆ ನೋಡಿ ವಾಷಿಂಗ್ ಮಷೀನು ಅಂತ ಅದನ್ನು ತೋರಿಸಿ, ಫ್ರಿಡ್ಜ್ನ ತೋರಿಸಿ, ಈ ಕಡೆ TV ಎಲ್ಲನೂ ಕೂಡ ತೋರಿಸ್ತಾ ಇರ್ತಾನೆ. ನೋಡಿ ಸರ್ ನಾನು TV ಅಂತ ಹೇಳಿದೆ ಅಲ್ವಾ ಅದು ಇದೆ ಅಂತ ಮನೋಜ ತೋರಿಸಿದ ತಕ್ಷಣ ಏನು ಮಾಡೋದು ಸರ್, ತ್ರಿಬಲ್ ಡೋರ್ ಇಲ್ಲ ಅಂದ್ರೇನು, ಇಲ್ಲಿ ಇರೋ ಸಿಂಗಲ್ ಡೋರೇ ತುಂಬ ಚೆನ್ನಾಗಿದೆ, ನನಗಂತೂ ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು ಅಂದಿದ ತಕ್ಷಣ ಸರ್ ನಿನಗೆಲ್ಲ ಪ್ರಾಡಕ್ಟು ಇಷ್ಟ ಆಯಿತು ತಾನೇ, ಬನ್ನಿ ಬಿಲ್ ಮಾಡೋಣ ಅಂತ ಇಲ್ಲಿ ಮನೋಜ್ ಅವ್ರನ್ನ ಕರ್ಕೊಂಡು ಬಂದು ಇನ್ನೇನು ಬಿಲ್ ಹಾಕಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ಸರ್ ಬಿಲ್ ಏನು ಬೇಡ ಸರ್ ಅಂತ ಹೇಳ್ತಾರೆ. ಅಯ್ಯೋ ಸರ್ ತುಂಬ ಪ್ರಾಡಕ್ಟು ತೊಗೊಳ್ತಾ ಇದ್ದೀರಾ, ನಾಳೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಮನೋಜ ಹೇಳಿದಾಗ ಅಯ್ಯೋ ಏನು ಸರ್ ಕೋಟಿನೇ ದುಡ್ಡು ಮಾಡ್ತಾ ಇದ್ದಾರೆ, ನೀವು ಲಕ್ಷಕ್ಕೆಲ್ಲ ಎದುರ್ತಾ ಇದ್ದೀರಲ್ಲ ಅಂತ ಇಲ್ಲಿ ಮನೋಜಗೆ ಹೇಳ್ತಾ ಇರ್ತಾರೆ. ಅಲ್ಲ ಸರ್ ಬ್ಲ್ಯಾಕ್ ಮನಿ ಏನಾದರೂ ಅಂತ ಮನೋಜ್ ಕೇಳಿದ ತಕ್ಷಣ ಅಯ್ಯೋ ದುಡ್ಡಲ್ಲಿ ಬ್ಲ್ಯಾಕು ವೈಟು ಏನ್ರಿ ಇರುತ್ತೆ, ಎಲ್ಲ ಕಲರ್ ಆಗೇ ಇರುತ್ತೆ, ನೋಡಿ ಇಷ್ಟೆಲ್ಲ ಐಟಮ್ಸ್ ತೊಗೊಳ್ತಾ ಇದ್ದೀನಿ, ನಾವು ಟ್ಯಾಕ್ಸ್ ಕಟ್ಟಬೇಕು ನೀವು ಟ್ಯಾಕ್ಸ್ ಕಟ್ಟಬೇಕು, ಅದ್ರ ಬದಲಿ ಬಿಲ್ ಹಾಕದೆ ಹೋದರೆ ಇಬ್ರಿಗೂ ಕೂಡ ಲಾಭ ತಾನೇ, ನಿಮಗೆ ದುಡ್ಡು ಮಾಡೋದೇ ಗೊತ್ತೇ ಇಲ್ಲ, ನೋಡಿ ಸರ್ ನಿಮಗೆ ಓಕೆ ಅಂದರೆ ಐಟಮ್ಸ್ನ ಕೊಡಿ, ಇಲ್ಲ ಅಂದರೆ ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಅಂದಿದ ತಕ್ಷಣ ಅಯ್ಯೋ ಸರ್ ಬೇಡ ಸರ್ ನಾನು ನಿಮಗೆ ಐಟಮ್ಸ್ನ ಕೊಡ್ತೀನಿ, ನೀವು ನನಗೆ ಕ್ಯಾಶೇ ಕೊಡಿ ಅಂದಿದ ತಕ್ಷಣ ಈ ಕಡೆ ಕ್ಯಾಶ್ನ ಕೊಟ್ಟಿದ ತಕ್ಷಣ ಮನೋಜ ಅಂತೂ ಫುಲ್ ಖುಷಿ ಆಗಿಬಿಟ್ಟು ದುಡ್ಡಿಗೆ ನಮಸ್ಕಾರ ಎಲ್ಲ ಮಾಡ್ತಾ ಇರ್ತಾನೆ. ಏ ಅರುಣ ಬಾರೋ ಇಲ್ಲಿ ಎಲ್ಲನೂ ಲೋಡ್ ಮಾಡಬೇಕು ಅಂದಿದ ತಕ್ಷಣ ಸರ್ ಗಾಡಿನೂ ಕೂಡ ರೆಡಿ ಮಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಗಾಡಿ ಅದನ್ನೆಲ್ಲ ನೀವು ರೆಡಿ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅಷ್ಟು ತೊಂದರೆ ನಾನು ಕೊಡೋಲ್ಲ, ಗಾಡಿನ ನಾವೇ ತೊಗೊಂಡು ಬಂದಿದ್ದೀವಿ, ನೀವು ಜಸ್ಟ್ ಲೋಡ್ ಮಾಡಿಕೊಡಿ ಅಂದಿದ ತಕ್ಷಣ ಇಲ್ಲಿ ಮನೋಜ ಎಲ್ಲ ಐಟಮ್ಸ್ ಕೂಡ ಗಾಡಿಗೆ ಲೋಡ್ ಮಾಡ್ತಾನೆ. ಅದಾದಮೇಲೆ ಸರ್ ನಿಮ್ಮ ಐಟಮ್ಸ್ ಎಲ್ಲ ಲೋಡ್ ಆಗಿದೆ ಸರ್ ಅಂದಾಗ ನೋಡಪ್ಪ ಏನೇ ಐಟಮ್ಸ್ ಬೇಕು ಅಂದರೂ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ, ಇಬ್ಬರು ಕೂಡ ಚೆನ್ನಾಗಿ ದುಡ್ಡು ಮಾಡೋಣ ಅಂದಿದ ತಕ್ಷಣ ಓಕೆ ಸರ್ ಅಂತ ಹೇಳ್ಬಿಟ್ಟು ಮನೋಜ ಫುಲ್ ಖುಷಿಯಾಗಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿ ರವಿ ಇಬ್ಬರನ್ನೂ ಕೂಡ ತೋರಿಸ್ತಾರೆ. ಶ್ರುತಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ರವಿ ತುಂಬಾ ಕಾಲು ನೋಯ್ತಾ ಇದೆ, ರವಿ ಇವತ್ತು 5 ಸೀರಿಯಲ್ ಡಬ್ಬಿಂಗ್ ಮಾಡಿದ್ದೀನಿ ಗೊತ್ತಾ ಅಂದಿದ ತಕ್ಷಣ ಅಲ್ಲ ಡಬ್ಬಿಂಗ್ ಮಾಡೋದು ಬಾಯಲ್ಲಿ ಕಾಲು ಯಾಕೆ ನೋಯ್ತಾ ಇದೆ ಅಂತ ರವಿ ಕೇಳಿದ ತಕ್ಷಣ ಏನು ರವಿ ಈಗ ಮಾತಾಡ್ತೀಯ, ನಾನು ನಿನ್ಕೊಂದೇ ಡಬ್ಬಿಂಗ್ ಮಾಡಿರೋದು ಗೊತ್ತಾ ಅಂದಿದ ತಕ್ಷಣ ನಿನಗೆ ಕಾಲು ನೋವು ಬರ್ತಾ ಇರೋದು ಡಬ್ಬಿಂಗಿಂದ ಅಲ್ಲ, ಆ ಏಣಿ ಥರ ಹಾಕ್ಕೊಂಡು ಸ್ಲಿಪ್ಪರ್ ಓಡಾಡ್ತೀಯ ಅಲ್ವಾ ಅದರಿಂದನೇ ಇಷ್ಟೊಂದು ಕಾಲು ನೋವು ಬರ್ತಾ ಇರೋದು ಅಂತ ರವಿ ಹೇಳ್ತಾನೆ. ಹಾಕ್ಕೊಳ್ಳೇಬೇಕು ತಾನೇ, ಇಲ್ಲ ಅಂದರೆ ಆ ನಿಮ್ಮ ಅಣ್ಣ ಇದ್ದಾನೆ ಅಲ್ವಾ ಬಾಯಿ ಬಡಿತಾನೆ ಇರ್ತಾನೆ, ಮೋಟಿ ಅಂದರೆ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ, ನನಗೆ ಫುಲ್ ಕೋಪನೇ ಬಂದುಬಿಡುತ್ತೆ ಅಂತ ಶ್ರುತಿ ಹೇಳಿದಾಗ ಅಯ್ಯೋ ಶ್ರುತಿ ಅವನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ ತಮಾಷೆನೋ ಸೀರಿಯಸ್ಸು, ಆದರೆ ನನಗಂತೂ ಅದನ್ನು ಕೇಳಿಸ್ಕೊಳೋಕ್ಕಾಗೋದಿಲ್ಲ ಅಂದಿದ ತಕ್ಷಣ ಬೇಬಿ ನನಗೆ ಕಾಲು ತುಂಬಾ ನೋಯ್ತಾ ಇದೆ, ಸ್ವಲ್ಪ ಕಾಲು ಒತ್ತುತ್ತೀಯ ಅಂತ ಶ್ರುತಿ ಕೇಳಿದ ತಕ್ಷಣ ಅಷ್ಟೇ ತಾನೇ ಸರಿ ಇರು ಹೋಗಿ ಡೋರ್ ಹಾಕಿ ಬರ್ತೀನಿ ಅಂದಿದ ತಕ್ಷಣ ಈ ರವಿ ಡೋರ್ ಯಾಕೆ ಹಾಕ್ತೀಯ ಅಂತ ಶ್ರುತಿ ಕೇಳಿದ ತಕ್ಷಣ ಯಾರಾದರೂ ನೋಡಿದರೆ ಕಷ್ಟ ಆಗೋಲ್ವಾ ಅಂತ ಹೇಳ್ತಾನೆ. ಅಯ್ಯೋ ನಿನ್ನ ಹೆಂಡ್ತಿ ನೀನು ಕಾಲು ಒತ್ತೋಕ್ಕೆ ಯಾರ ಹತ್ರ ಆದರೂ ಪರ್ಮಿಷನ್ ತೊಗೋಬೇಕಾ, ಅದೆಲ್ಲ ಏನು ಬೇಡ ಬಾ ಕಾಲು ಒತ್ತು ಅಂದಿದ ತಕ್ಷಣ ಈ ಕಡೆ ರವಿ ಕೂಡ ಕಾಲನ್ನ ಒತ್ತುತ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಕೂಡ ಬರ್ತಾಳೆ. ಬಂದಿದ್ದ ತಕ್ಷಣ ಈ ಕಡೆ ಶ್ರುತಿ ಮತ್ತು ರವಿನ ನೋಡಿಬಿಟ್ಟು ಫುಲ್ ಗಾಬರಿ ಆಗಿಬಿಟ್ಟು ಅಯ್ಯೋ ನನ್ನ ಮಗನ ಕೈಯಲ್ಲಿ ಯಾವ ಥರ ಮಾಡಿಸ್ತಾ ಇದ್ದಾಳೆ ಅಂತ ಫುಲ್ ಕಣ್ಣು ಬಿಡ್ಕೊಂಡು ಅವ್ರನ್ನೇ ನೋಡ್ತಾ ಇರ್ತಾಳೆ. ಬೇಬಿ ನೀನು ಅಡುಗೆ ಅಷ್ಟೇ ಅಲ್ಲ ಮಸಾಜ್ ಕೂಡ ಸಖತ್ತಾಗೆ ಮಾಡ್ತೀಯ, ಪೇಯ್ನ್ ಎಲ್ಲನೂ ಕೂಡ ಹೋಗ್ತಾ ಇದೆ ಗೊತ್ತಾ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಬೇಬಿ, ಹಾಗೆ ನನ್ನ ನೇಲ್ಸಿಗೆ ನೇಲ್ ಪಾಲಿಶ್ ಹಾಕ್ಬಿಡ್ತೀಯ ಅಂದಿದ ತಕ್ಷಣ ಅಯ್ಯೋ ಶ್ರುತಿ ನನಗೆ ಅದೆಲ್ಲ ಬರೋಲ್ಲ ಅಂತ ರವಿ ಹೇಳ್ತಾನೆ. ಅಯ್ಯೋ ಬ್ರೆಡ್ಡಿಗೆ ಜಾಮ್ ಹಾಕ್ತೀಯಲ್ವಾ ಅದೇ ಥರ ನೇಲ್ಸಿಗೆ ನೇಲ್ ಪಾಲಿಶ್ ಹಾಕ್ಬಿಡು ಅಷ್ಟೇ ಮುಗ್ದೋಯ್ತು ಅಂದಿದ ತಕ್ಷಣ ಅಷ್ಟೇ ತಾನೇ ಸರಿ ಕೊಡು ಹಾಕ್ತೀನಿ ಅಂತ ರವಿ ಇಸ್ಕೊಂಡು ಹಾಕ್ತಾ ಇರಬೇಕಾದ್ರೆ ಈ ಕಡೆ ಶಾಂತಿ ನೋಡೋಕ್ಕಾಗ್ದೇ ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಕೂಡ ರೋಹಿಣಿಗೆ ಕಾಲ್ ಮಾಡಿಬಿಟ್ಟು ಫುಲ್ ಖುಷಿಯಾಗಿ ರೋಹಿಣಿ ಇವತ್ತು ನಮ್ಮ ಅದೃಷ್ಟನೇ ಬದಲಾಗಿದೆ ಗೊತ್ತಾ ಅಂದಿದ ತಕ್ಷಣ ಏನಾಯಿತು ಮನೋಜ್ ಅಂತ ಕೇಳ್ತಾಳೆ. ಅದೇ ನಿನ್ನೆ ಕಾಲ್ ಮಾಡಿದ್ರು ಅಲ್ವಾ ಅವ್ರು ಇವತ್ತು ಶಾಪ್ಗೆ ಬಂದಿದ್ರು, 4 ಲಕ್ಷ ಐಟಮ್ಸ್ನ ತೊಗೊಂಡೋಗಿದ್ದಾರೆ, ನಮಗೆ 1 ಲಕ್ಷ ಲಾಭ ಆಗಿದೆ ಅಂದಿದ ತಕ್ಷಣ ಹೌದಾ ಮನೋಜ್ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ನೋಡು ನೀನು ಆಸೆ ಪಟ್ಟಿರೋ ಹಾಗೆ ನಿನ್ನನ್ನು ಗೋವಾ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂದಿದ ತಕ್ಷಣ ಅಯ್ಯೋ ಮನೋಜ್ ಬೇಡ ಮನೋಜ್, ಇವಾಗ ದುಡ್ಡು ಬಂದಿದೆ ಅಂತ ನಾವು ಅದನ್ನು ವೇಸ್ಟ್ ಮಾಡೋದು ಬೇಡ, ನೋಡು ನಾವು ಆ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕು, ನೀನಿನ್ನೂ ಎತ್ತರಕ್ಕೆ ಬೆಳಿಬೇಕು, ಆ ಸೂರ್ಯ ಮೀನ ನಿನ್ನ ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕು, ಅಲ್ಲಿ ತನೂ ಕೂಡ ನಾವು ದುಡ್ಡನ್ನು ಹಾಳು ಮಾಡೋದು ಬೇಡ ಅಂದಿದ ತಕ್ಷಣ ಸರಿ ಆಯಿತು ರೋಹಿಣಿ ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ, ನೀನು
ನೀನು ನನ್ನ ಪಾಲಿಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಆಫೀಸರ್ ಕೂಡ ಬಂದಿದ ತಕ್ಷಣ, ರೋಹಿಣಿ ಇರು, ದೊಡ್ಡ ದೊಡ್ಡ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಸರ್ ಬನ್ನಿ ಸರ್, ಯಾವ ಐಟಮ್ಸ್ ಬೇಕು ಅಂದಿದ ತಕ್ಷಣ, ಏನಿಲ್ಲ ಇವಾಗ ಐಟಮ್ಸ್ ತೊಗೊಂಡು ಹೋದ್ರು ಅಲ್ವಾ, ಎಷ್ಟು ತೊಗೊಂಡು ಹೋದ್ರು, ಏನೇನು ತೊಗೊಂಡು ಹೋದ್ರು, ಅದು ಲೀಸ್ಟ್ ಬೇಕು ಅಂದಿದ ತಕ್ಷಣ, ಸರ್ ಒಂದು 6 TV, ಒಂದು 6 ಫ್ರಿಜ್ಜು ಅಂತ ಐಟಮ್ಸ್ನೆಲ್ಲ ಹೇಳ್ತಾ ಇರಬೇಕಾದ್ರೆ, 32 ಇಂಚಸ್ TV ತಾನೇ ತೊಗೊಂಡೋಗಿದ್ದು ಅಂದಾಗ, ಹೌದು ಸರ್ ಅದನ್ನೇ ತೊಗೊಂಡೋಗಿ, ಅದೆಲ್ಲ ನಮಗೇನೋ ಬೇಡ, ಅವ್ರು ತೊಗೊಂಡಿರೋ ಐಟಮ್ಸ್ ಲೀಸ್ಟ್ ಬೇಕು ನಮಗೆ, ಅವ್ರು ಕೊಟ್ಟಿರೋ ದುಡ್ಡೆಲ್ಲಿರಿ, ಅವರು ನಿಮಗೆ ಕ್ಯಾಶ್ ತಾನೇ ಕೊಟ್ಟಿದ್ದು, ದುಡ್ಡು ತೋರಿಸಿ ಅಂದಿದ ತಕ್ಷಣ, ಅಯ್ಯೋ ಸರ್ ನಾನು ಯಾಕೆ ಸರ್ ದುಡ್ಡನ್ನೆಲ್ಲ ತೋರಿಸ್ಬೇಕು, ಯಾರು ನೀವು ಅಂದಿದ ತಕ್ಷಣ, ನಾವು ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ, ಅವ್ರು ಕೊಟ್ಟಿರೋ ಕ್ಯಾಶ್ ಎಲ್ಲಿ ಅಂದಿದ ತಕ್ಷಣ, ಸರ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿರೋ ಕ್ಯಾಶ್ನ ಇಲ್ಲೇ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಕೊಡ್ತಾನೆ. ಅದನ್ನು ನೋಡಿಬಿಟ್ಟು ಇಲ್ಲಿ ಡಿಪಾರ್ಟ್ಮೆಂಟು ದುಡ್ಡನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಮನೋಜ ಅಂತೂ ಫುಲ್ ಗಾಬರಿ ಆಗಿಬಿಟ್ಟು ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅಲ್ಲ ರೀ ಇದೆಲ್ಲ ಬ್ಲ್ಯಾಕ್ ನೋಟ್ ಅಂದಿದ ತಕ್ಷಣ, ಸರ್ ಏನು ಹೇಳ್ತಾ ಇದ್ದೀರಾ ಸರ್, ಹೌದು ಅವರು ನಿಮಗೆ ತುಂಬಾ ಆಮಾರಿಸಿದ್ದಾರೆ ನೋಡಿ, ನಿಮ್ಮ ದುಡ್ಡು ನಿಮಗೆ ಸಿಗಬೇಕು ಅಂದರೆ ಆ ಕಳ್ಳನ್ನ ನಮಗೆ ಇಟ್ಕೊಡ್ಬೇಕು ಅಂತ ಇಲ್ಲಿ ವಾರ್ನ್ ಮಾಡಿಬಿಟ್ಟು ಡಿಪಾರ್ಟ್ಮೆಂಟು ಹೋಗಿದ ತಕ್ಷಣ, ನೋಡಿ ಇವಾಗ ನೀವು ಸಡನ್ನಾಗಿ ಹೋಗಿ ಪೊಲೀಸ್ನ ಭೇಟಿಯಾಗಿ ಅಂತ ಮನೋಜ್ಗೆ ಹೇಳ್ತಾರೆ. ಮನೋಜ್ ಕೂಡ ತುಂಬ ಗಾಬರಿ ಆಗಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದಿದ ತಕ್ಷಣ ಪೊಲೀಸ್ ಕೂಡ ಏನಾಯಿತು ಅಂತ ಕೇಳ್ತಾನೆ. ಸರ್ ಈ ಥರ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಸರ್, ಈ ಥರ ಫ್ರಾಡ್ ಆಗಿಬಿಟ್ಟಿದೆ, ಆ ಕಳ್ಳರು ಎಲ್ಲೇ ಇದ್ದರೂ ಹುಡ್ಕೊಡಿ ಸರ್ ಅಂತ ಮನೋಜ್ ಹೇಳಿದ ತಕ್ಷಣ, ಏನ್ರಿ ಮಾತಾಡ್ತಾ ಇದ್ದೀರಾ, ಅವ್ರು ಈ ಥರ ಆಲ್ರೆಡಿ 5-6 ಅಂಗಡಿಯಲ್ಲಿ ಆಲ್ರೆಡಿ ಮೋಸ ಮಾಡಿದ್ದಾರೆ, ಅವ್ರನ್ನ ನಮ್ಮ ಕೈಲಿ ಹಿಡಿಯೋಕ್ಕಾಗ್ತಾ ಇಲ್ಲ ಅಂದಿದ ತಕ್ಷಣ ಮನೋಜ ಅಂತೂ ಫುಲ್ಲು ಶಾಕ್ ಆಗಿ ಹೋಗ್ಬಿಡ್ತಾನೆ. ಆಗಿದ್ದರೆ ನನ್ನ ಹತ್ರ ಎಲ್ಲ ತೊಗೊಂಡವರು ಕಳ್ಳರು ನನಗೆ ಮೋಸ ಮಾಡಿಬಿಟ್ರು ಅಂತ ತುಂಬಾ ಬೇಜಾರು ಮಾಡಿಕೊಂಡು ಮನೆಗೆ ಬಂದಿದ್ದ ತಕ್ಷಣ ಈ ಕಡೆ ಅವ್ರ ಅಮ್ಮ ಕೂಡ ಶಾಂತಿ ಕೇಳ್ತಾಳೆ, ಏನಾಯಿತು ಮನೋಜ, ಯಾಕೋ ಈ ಥರ ಇದೆಯಾ ಅಂದಿದ ತಕ್ಷಣ ಅಮ್ಮನ ಹತ್ರ ನಡೆದಿರೋ ಎಲ್ಲ ಘಟನೆನೂ ಹೇಳಿದ ತಕ್ಷಣ, ಅಮ್ಮ ಕಳ್ಳರನ್ನ ಇಟ್ಕೊಟ್ರೆ ಮಾತ್ರ ನನ್ನ ದುಡ್ಡು ಸಿಗೋದಂತೆ ಅಮ್ಮ, ನಾನು ಮೋಸ ಹೋಗ್ಬಿಟ್ಟೆ ಅಂದಿದ ತಕ್ಷಣ ಶಾಂತಿ ಅಂತೂ ಸರಿಯಾಗಿ ಮನೋಜ್ಗೆ ಹೊಡಿತಾ ಇರ್ತಾಳೆ. ಅಯ್ಯೋ ದೇವ್ರೆ ಏನಪ್ಪ ಮಾಡೋದು ಇವಾಗ, ಈ ವಿಚಾರ ಏನಾದರೂ ಮನೆಯಲ್ಲಿ ಗೊತ್ತಾದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಅದಕ್ಕೆ ನನ್ನ ಹೆಸರು ಬೇರೆ ಇಟ್ಟಿದೀಯಾ, ಏನು ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು, ಆ ಮೀನ ಬಿಚ್ಕೊಟ್ಟಿರೋ ತಾಳಿ ಮಾತ್ರ ನನ್ನ ಹತ್ರ ಇದೆ, ಆ ತಾಳಿನ ಇಟ್ಬಿಟ್ಟು ಹೇಗಾದರೂ ಮಾಡಿ ನಾವು ದುಡ್ಡನ್ನ ತಗೊಂಡೋಗಿ ಕೊಡಲೇಬೇಕು ಕಣೋ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮೀನ ಬಿಚ್ಕೊಟ್ಟಿರೋ ತಾಳಿನ ಮನೋಜಾಗೆ ಕೊಡಬೇಕು ಅಂತ ಶಾಂತಿ ತೊಗೊಂಡು ಬರ್ತಾ ಇರ್ತಾಳೆ. ಅದೇ ಟೈಮಿಗೆ ಅವ್ರ ಗಂಡ ಬಂದಿರೋದನ್ನ ನೋಡಿಬಿಟ್ಟು ಶಾಂತಿ ತುಂಬ ಗಾಬರಿ ಆಗಿಬಿಡ್ತಾಳೆ. ಮೇ ಬಿ ಇಲ್ಲಿ ಆ ವಿಚಾರ ಅವ್ರಿಗೆ ಗೊತ್ತಾಗ್ದೇ ಶಾಂತಿ ಕದ್ದು ಮುಚ್ಚಿ ತಾಳಿನ ಮಾರಿ ಮನೋಜಾಗೆ ದುಡ್ಡು ಕೊಟ್ಟರು ಕೂಡ ಕೊಡ್ಬೋದು. ಇದೆಲ್ಲನೂ ಕೂಡ ನಾಳಿನ ಎಪಿಸೋಡಲ್ಲಿ ನೋಡಬೇಕು. ಈ ವಿಚಾರ ಏನಾದರೂ ಸೂರ್ಯಗೆ ಗೊತ್ತಾದರೆ ಪಕ್ಕ ಮನೋಜನಂತೂ ಸುಮ್ಮನೆ ಬಿಡೋದಿಲ್ಲ. ಇನ್ನು ರೋಹಿಣಿಗೂ ಕೂಡ ಈ ಸತ್ಯ ಗೊತ್ತಿಲ್ಲದೆ ಮನೋಜ 1 ಲಕ್ಷ ಲಾಭ ಮಾಡಿದ್ದಾರೆ ಅಂತ ತುಂಬಾ ಖುಷಿಯಾಗಿರ್ತಾಳೆ. ಈ ಕಡೆ ಮನೋಜ ಗೊತ್ತಿಲ್ಲದೇ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ, ಅದನ್ನು ಸರಿ ಮಾಡೋದು ಬಿಟ್ಟು ಮತ್ತೆ ಮಗನ ತಪ್ಪನ್ನ ಮುಚ್ಚಾಕೋಕೆ ಶಾಂತಿ ತಪ್ಪು ಮೇಲೆ ತಪ್ಪನ್ನ ಮಾಡ್ತಾನೆ ಇದ್ದಾರೆ. ಸೊ ಇವಾಗ ಮನೋಜಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಮತ್ತೆ ಮನೆಯವ್ರ ಕೈಯಲ್ಲಿ ಶಾಂತಿ ಸಿಗಾಕೊಂಡ್ರೆ ಅವ್ರ ಗಂಡ ಏನು ಮಾಡ್ತಾರೋ ಒಂದು ಕೂಡ ಗೊತ್ತಿಲ್ಲ. ಸೊ ನಾಳಿನ ಎಪಿಸೋಡ್ ನೋಡಬೇಕು ಅಂದರೆ ಇವತ್ತಿನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.